ಚಳ್ಳಕೆರೆ ತಾಲೂಕಿನ ರಾಣಿ ಕೆರೆಗೆ ರಾಜ ಯದುವೀರ್ ಒಡೆಯರ್ ಬಾಗಿನ. ಮೈಸೂರು ರಾಜ ಮನೆತನದ ಹಾಗೂ ಚಿತ್ರದುರ್ಗ ಜಿಲ್ಲೆಯ ಒಡನಾಟ ಸದಾ ಹಸಿರಾಗಿರಲಿ ಒಡೆಯರ ಆಶಯ. ಚಳ್ಳಕೆರೆ ತಾಲೂಕಿನ ಮೀರ್ಸಾಬಿ ಹಳ್ಳಿ ಗ್ರಾಮದಲ್ಲಿ ರಾಜಮಾತೆ ನಂಜಮಣಿ ಜ್ಞಾಪಕಾರ್ಥವಾಗಿ ರಾಣಿಕೆರೆಯನ್ನು ಹಿಂದಿನ ಮೈಸೂರು ರಾಜರು ನಿರ್ಮಿಸಿದರು. ಬಯಲು ಸೀಮೆಯ ಗ್ರಾಮೀಣ ಭಾಗದ ಜನರಿಗೆ ಈ ಕೆರೆ ವರದಾನವಾಗಿದ್ದು, ಇಂದು ಮೈಸೂರು ರಾಜ ಮನೆತನದ ರಾಜ ಹಾಗೂ ಮೈಸೂರಿನ ಸಂಸದ ಯದುವೀರ್ ಒಡೆಯರ್ ಕೆರೆಗೆ ಬಾಗಿನ ಅರ್ಪಿಸಿದರು. ಮಂಗಳವಾರ ಮಧ್ಯಾಹ್ನ ನಗರದ ಪ್ರವಾಸಿ ಮಂದಿರಕ್ಕೆ ಆಗಮಿಸಿದ ಅವರು ಬಿಜೆಪಿ ಕಾರ್ಯಕರ್ತರ ಸನ್ಮಾನ ಸ್ವೀಕರಿಸಿ ನಂತರ ರಾಣಿಕೆರೆಗೆ ಭೇಟಿ ಕೊಟ್ಟು ಮಾತನಾಡಿದ ಅವರು, ಚಿತ್ರದುರ್ಗ ಜಿಲ್ಲೆ ಹಾಗೂ ಮೈಸೂರು ಸಂಸ್ಥಾನಕ್ಕೆ ಅತ್ಯುತ್ತಮ ಬಾಂಧವ್ಯವಿದೆ. ಮೈಸೂರು ರಾಜರು ಹಿರಿಯೂರು ತಾಲೂಕಿನ ವಾಣಿವಿಲಾಸ ಸಾಗರಕ್ಕೆ ಅಣೆಕಟ್ಟನ್ನು ನಿರ್ಮಿಸಿದರು. ಅಲ್ಲದೆ ಚಳ್ಳಕೆರೆ ತಾಲೂಕಿನ ಮೀರ್ಸಾಬಿಹಳ್ಳಿ ಗ್ರಾಮದ ರಾಣಿಕೆರೆ ನಿರ್ಮಿಸಿ ಇಲ್ಲಿನ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಕೆರೆಯು ಶತಮಾನದ ಹಿಂದಿನ ಕೆರೆಯಾಗಿದ್ದು, ಈ ಭಾಗದ ರೈತರಿಗೆ ಜೀವನಾಡಿಯಾಗಿದೆ. ಮೈಸೂರು ರಾಜ ಮನೆತನದ ಹಾಗೂ ಚಿತ್ರದುರ್ಗ ಜಿಲ್ಲೆಯ ಸಂಬಂಧ ಸದಾ ಹೀಗೆ ಆತ್ಮೀಯತೆಯಿಂದ ಮುಂದುವರಿಯಲಿ ಎಂದು ಆಶಿಸಿದರು. ಮುಂದುವರೆದು ಮಾತನಾಡಿದ ಅವರು, ಕೇಂದ್ರದಲ್ಲಿ ಪ್ರಧಾನಿ ಮೋದಿಯವರ ಆಡಳಿತ ಅತ್ಯುತ್ತಮವಾಗಿದ್ದು, ಭಾರತ ದೇಶ 2047ರ ವೇಳೆಗೆ ಮುಂದುವರೆದ ದೇಶಗಳ ಸಾಲಿನಲ್ಲಿ ನಿಲ್ಲುವಲ್ಲಿ ಸಂಶಯವಿಲ್ಲ. ಪ್ರಧಾನಿ ಮೋದಿಯವರ ಆಡಳಿತದಿಂದಾಗಿ ಭಾರತ ಇಂದು 5 ಟ್ರಿಲಿಯನ್ ಆರ್ಥಿಕತೆಯ ಗುರಿ ಸಾಧಿಸಿದೆ ಎಂದು ತಿಳಿಸಿದರು. ಬಿಜೆಪಿಯ ಮಂಡಲ ಅಧ್ಯಕ್ಷ ಸೂರನಹಳ್ಳಿ ಶ್ರೀನಿವಾಸ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಮುರಳಿ ಕೆಟಿ ಕುಮಾರಸ್ವಾಮಿ, ಬಾಳೆಕಾಯಿ ರಾಮದಾಸ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೀತಾ ನಾಗರಾಜ್, ಪಿಡಿಒ ವಿಜಯ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಿರಂತರವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಒಂದು ಪ್ರವಾಸ ವಾಣಿವಿಲಾಸ ಸಾಗರದಲ್ಲಿ ಒಂದು ಬಾಗಿನ ಕೆಲಸ ಇತ್ತು. ನಂತರ ಒಂದು ಭೀಮ ಸಂಗಮ ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಂತರ ಇವಾಗ ರಾಣಿಕೆರೆ ಒಂದು ಬಂದಿದೆ. ಅತ್ಯಂತ ಒಂದು ಸಂತೋಷದ ವಿಷಯ. ಎಲ್ಲರಿಗೂ ಈ ಸಂದರ್ಭದಲ್ಲಿ ನನ್ನ ವಿಶೇಷವಾದ ಶುಭಾಶಯಗಳು, ಅರಮನೆಯ ಪರವಾಗಿ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮಹಾಸಂಸ್ಥಾನದ ಒಂದು ರಾಜರು ಮಹಾರಾಣಿಗಳು ರಾಜಮಾತೆಯವರು ಅವರ ನೇತೃತ್ವದಲ್ಲಿ ಒಂದು ಮುಂದುವರಿತಾ ಬಂದಿರುವಂಥದ್ದು ವಿಶ್ವೇಶ್ವರ ಏನು ಹೇಳ್ಬೋದು. ಶೇಷಾದ್ರಿ ಅಯ್ಯರ್ ಅವರು ನಮ್ಮ ಡ್ಯಾಮ್ ಕಟ್ಟಿದ್ದು ಅವರ ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ. ನಂತರ ಕೊನೆಯದಾಗಿ ಸರ್ ಮಿಸ್ಸಾ ಇಸ್ಮೇಲ್ ಅವರು ಸಹ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮಿಸ್ಸಾ ಇಸ್ಮೇಲ್ ಅವರು ಎಲ್ಲರೂ ಸಹ ಜನರ ಹಿತಕ್ಕಾಗಿ ಕೆಲಸ ಮಾಡುವ ದೃಷ್ಟಿಯಲ್ಲಿ ಎಲ್ಲ ಒಳ್ಳೆಯ ಯೋಜನೆಗಳನ್ನು ಅನುಷ್ಠಾನ ಮಾಡಿದರು. ಈ ಭಾಗದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನೀರನ್ನು ಸಂಗ್ರಹಿಸುವಂಥದ್ದು ಎಲ್ಲ ಮುಖ್ಯವಾಗಿ ಆ ನಿಟ್ಟಿನಲ್ಲಿ ಆ ಒಂದು ಯೋಜನೆಗಳನ್ನು ಜಾರಿ ಮಾಡಿ ಮೂಲಕ 3 ವರ್ಷ ಆದರೂ ಸಹ ಅದೇ ಒಂದು ಸಂತೋಷದ ವಿಷಯ. ನೀವೆಲ್ಲರೂ ಅದನ್ನ ಸಂರಕ್ಷಣೆ ಮಾಡ್ತಾ ಮುಂದುವರಿತಾ ಇರೋದು ಅದೇ ಒಂದು ಶ್ಲಾಘನೀಯ ಒಂದು ಉಪಕ್ರಮ ಅಂತ ನಾನು ಭಾವಿಸ್ತೀನಿ. ಅದಕ್ಕಾಗಿ ನಿಮಗೂ ಕೂಡ ನಾವು ಕೃತಜ್ಞತೆಗಳನ್ನು ಹೇಳಬೇಕಾಗಿದೆ. ನಿರಂತರವಾಗಿ ಆ ಒಂದು ಏನು ಸಂಬಂಧ ಇದೆ, ಅಂದಿನ ಕಾಲದಲ್ಲಿ ಸೃಷ್ಟಿಯಾಗಿರುವಂಥದ್ದು ಸಂಬಂಧ, ಅದನ್ನ ಸಂರಕ್ಷಣೆ ಮಾಡಿಕೊಂಡು ಈ ವ್ಯವಸ್ಥೆ ಇರೋದು ಕೂಡ ಒಂದು ಸಂರಕ್ಷಣೆ ಮಾಡೋದು ನಿಮ್ಮ ಒಂದು ಜವಾಬ್ದಾರಿ ಆಗಿತ್ತು. ಅದನ್ನ ನೀವು ಯಶಸ್ವಿಯಾಗಿ ಮಾಡಿದ್ದೀರಾ. ಅದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇವತ್ತು ಬಾಗಿನ ಅರ್ಸೋದು ನಿಮ್ಮೆಲ್ಲರ ಪರವಾಗಿ ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಬಾಗಿನ ಮೂಲಕ ಏನು ಸ್ಥಿರವಾಗಿ 3 ವರ್ಷ ಒಳ್ಳೆ ಮಳೆ ಬಂದು ಎಲ್ಲ ಏನು ಟ್ಯಾಂಕ್ಗಳು, ಕೆರೆಗಳು, ಸಾಗರ ಎಲ್ಲನೂ ಕೂಡ ತುಂಬ್ತಾ ಇದೆ. ಅದೇ ರೀತಿ ಸ್ಥಿರವಾಗಿ ಮುಂದೆನೂ ಕೂಡ ತುಂಬಲಿ ಮತ್ತು ಈ ಭಾಗಕ್ಕೆ ಒಂದು ಒಳ್ಳೆಯ ಅಭಿವೃದ್ಧಿ ಮತ್ತು ಜನರ ಹಿತಕ್ಕಾಗಿ ಒಂದು ಒಳ್ಳೆಯ ಉಪಯೋಗ ಆಗಲಿ ಅಂತ ಎಲ್ಲರ ಮುಂದೆ ಆಶ್ರಿತ. ಮಕ್ಕಳು ಇವತ್ತು ಬಂದಿದ್ದಾರೆ. ನಮ್ಮ ಭವಿಷ್ಯ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಎಲ್ಲರ ಏನು ಅತ್ಯಮೂಲ್ಯವಾದ ಮತದ ಮೂಲಕ ಇಲ್ಲಿ ಇರ್ಬೋದು, ಮೈಸೂರು ಇರ್ಬೋದು, ಎಲ್ಲೇ ಇರಲಿ, ತಾವೆಲ್ಲರೂ ಏನು ನಮ್ಮ ಮತದ ಮೂಲಕ ಏನು ಶಕ್ತಿ ಇದೆ ಅಂತ ನೀವೇ ನೋಡಬೇಕು. ಕಳೆದ 10 ವರ್ಷದಲ್ಲಿ ಅವರು ಇಡೀ ದೇಶವನ್ನು ಒಂದು ಅಸಮತೋಲಿತ ಒಂದು ಆರ್ಥಿಕತೆಯಿಂದ ಇವತ್ತು ಒಂದು ಬಲಿಷ್ಠ 5 ಆರ್ಥಿಕತೆಗೆ ಅದು ಪರಿವರ್ತನೆ ಮಾಡಿದ್ದಾರೆ. ಈಗ ಭಾರತದ ಸಂಪೂರ್ಣ ಅಭಿವೃದ್ಧಿ, ಸಮಗ್ರ ಅಭಿವೃದ್ಧಿಗಾಗಿ ಅವರು ವಿಕಸಿತ ಭಾರತ ದೃಷ್ಟಿಯನ್ನು ನೆಟ್ಟಿದ್ದಾರೆ. 2047ರಲ್ಲಿ ಭಾರತ ಪಾಶ್ಚಾತ್ಯ ದೇಶಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಆಗಬೇಕಾಗಿದೆ. ಅಭಿವೃದ್ಧಿಯ ಮೂಲಕ ನಮ್ಮ ಮುಂಬರುವ ಪೀಳಿಗೆಗೆ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು ಒಂದು ಒಳ್ಳೆ ದೃಷ್ಟಿ ಇದೆ. ಅದಕ್ಕಾಗಿ ನೀವೆಲ್ಲರೂ ಕೈ ಜೋಡಿಸಬೇಕಾಗಿದೆ. ನಿಜಕ್ಕೂ ಮಹಾರಾಜರ ಒಂದು ಪ್ರತಿಧ್ವನಿ ಕೇಂದ್ರ ಮಟ್ಟದಲ್ಲಿ ಏನು ನಮ್ಮ ಮೈಸೂರು ಭಾಗದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಆಯಿತು, ಅದೇ ರೀತಿ ಸಮಸ್ತ ಭಾರತೀಯರಿಗೆ ಒಂದು ಒಳ್ಳೆಯ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಅವರು ಮುಂದುವರಿತಾ ಇದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ನಮ್ಮ ಮಕ್ಕಳಿಗಾಗಿ ಒಂದು ಒಳ್ಳೆ
ಮಾಡಬೇಕಾಗಿದೆ, ಒಂದು ಒಳ್ಳೆ ಹೋರಾಟವನ್ನು ಮಾಡಬೇಕಾಗಿದೆ. ಎಲ್ಲರೂ ದಯವಿಟ್ಟು ಕೈ ಜೋಡಿಸಿ ಅಂತ ವಿನಂತಿ ಮಾಡ್ತಾ ನಮ್ಮ ಭಾಗಿನ ಅದೊಂದು ಭಾಗವಹಿಸುವುದು ಅತ್ಯಂತ ಸಂತೋಷದ ವಿಷಯ. ಆ ಕೆಲಸವನ್ನು ಮಾಡೋಣ ಮತ್ತು ನಿಮ್ಗೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ತಾಯಿ ಗಂಗೆಯನ್ನು ಕೂಡ ಒಳ್ಳೆ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ, ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್.